ಓಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಭಗವಂತನಿಗೆ ಅತಿ ಪ್ರಿಯವಾದ ಕಾಲ ಚಾತುರ್ಮಾಸ್ಯ ಕಾಲ. ಧರಣಿ ದೇವಿಯನ್ನು ಉದ್ದೇಶ ಮಾಡಿಕೊಂಡು ವರಾಹರೂಪಿಯಾದಂತಹ ಪರಮಾತ್ಮ ಈ ವರಾಹ ಪುರಾಣದಲ್ಲಿ ಅಸ್ತಿ ಪ್ರಿಯತಮ ಕಾಲ ಎಂಬುದಾಗಿ ತನಗೆ ಅತ್ಯಂತ ಪ್ರಿಯವಾದಂತಹ ಕಾಲ ಈ ಚಾತುರ್ಮಾಸ್ಯದ ಕಾಲ ಎಂಬುದಾಗಿ ವಿವರಿಸಿದ್ದಾರೆ. ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಭಗವಂತನ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು, ದಾನ ಧರ್ಮಗಳು, ಉಪವಾಸಗಳು, ಅದೇ ರೀತಿಯಾಗಿ ವಿಶೇಷವಾದಂತಹ ಪೂಜೆ ಇತ್ಯಾದಿಗಳನ್ನು ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಶಾಸ್ತ್ರ ಸಂಪ್ರದಾಯಗಳಲ್ಲಿ ವಿಧಾನ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಚಾತುರ್ಮಾಸ್ಯ ಕಾಲ ಎಂಬುವಂಥದ್ದು ಸನ್ಯಾಸಿಗಳಿಗೆ ಅತ್ಯಂತ ಪ್ರಮುಖವಾದಂತಹ ಕಾಲ. ಸನ್ಯಾಸಿಗಳು ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ತತ್ಪೂರ್ವದಲ್ಲಿ ಗ್ರಾಮೈಕರಾತ್ರಿಕರಾಗಿ ದೇಶದ ಉದ್ದದಗಲಕ್ಕೂ ಕೂಡ ಸಂಚಾರವನ್ನು ಕೈಗೊಂಡು ಧರ್ಮ ಪರ್ಯಟನ ಕೈಗೊಂಡು ತತ್ವಪ್ರಚಾರ, ಅದೇ ರೀತಿಯಾಗಿ ಮಂತ್ರಮುದ್ರಾಧಾರಣೆ ಮೊದಲಾದವುಗಳನ್ನು ಅವರವರ ಸಂಪ್ರದಾಯಗಳ ಪ್ರಕಾರವಾಗಿ ನಡೆಸಿಕೊಂಡು ಬಂದು ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಒಂದು ಕಡೆಗೆ 4 ತಿಂಗಳುಗಳ ಕಾಲ ಕುಳಿತುಕೊಂಡು ಅವರು ತಮ್ಮ ವಿಶೇಷವಾದಂತಹ ಸಾಧನೆ ಜಪತಪಾದಿಗಳನ್ನು ಪೂಜಾದಿಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ಆ ಒಂದು ತಪಸ್ಸನ್ನು ದಾರಿ ಎರೆಯುವಂತಹ ಒಂದು ಕಾಲ ಚಾತುರ್ಮಾಸ್ಯದ ಕಾಲ. ಆದರೆ ವಾಸ್ತವಿಕವಾಗಿ ಆಷಾಢ, ಶ್ರಾವಣ, ಭಾದ್ರಪದ, ಕಾರ್ತಿಕ 4 ತಿಂಗಳುಗಳ ಕಾಲ ಚಾತುರ್ಮಾಸ್ಯದ ಅವಧಿ. ಈ ಮಾಸ ಅಂತ ಅನ್ನುವಂತಹ ಗಣನೆ 2-3 ಬಗೆಯಾಗಿ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಒಂದು 30 ದಿನಗಳ ಅಂದರೆ 2 ಪಕ್ಷಗಳಿಂದ ಕೂಡಿರತಕ್ಕಂಥದ್ದು ಒಂದು ಮಾಸ ಎಂಬುದಾಗಿ, ಪಕ್ಷಾವೇ ಮಾಸ ಎಂಬುದಾಗಿ 15 ದಿನಗಳ ಒಂದು ಪಕ್ಷವನ್ನು ಒಂದು ಮಾಸ ಎಂಬುದಾಗಿ ಪರಿಗಣನೆ ಮಾಡುವುದು ಉಂಟು. ಆ ಒಂದು ನಿಟ್ಟಿನಲ್ಲಿ 30 ದಿನಗಳ ಒಂದು ಮಾಸ ಅನ್ನುವಂಥದ್ದು 4 ತಿಂಗಳಾಗ್ತದೆ. ಅದು ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಿಜ, ಕಾರ್ತಿಕ ಈ ರೀತಿಯಾಗಿ. ಆದರೆ ಪಕ್ಷಾವೈ ಮಾಸ ಅನ್ನುವಂತಹದ್ದು 4 ಪಕ್ಷಗಳನ್ನು ಒಳಗೂಡಿದಂತಹದ್ದು ಒಂದು ಮಾಸ ಎಂಬುದಾಗಿ ಪರಿಗಣನೆ ಮಾಡಿ ಅದನ್ನು ಅನುಷ್ಠಾನ ಮಾಡುವಂತಹದ್ದು ಮತ್ತೊಂದು ಕ್ರಮ. ನಮ್ಮ ಶ್ರೀಮಠದ ಪರಂಪರಾ ಪದ್ಧತಿಯಲ್ಲಿ ಪಕ್ಷಾವೈ ಮಾಸ ಎಂಬುವಂತಹ ಒಂದು ಪಕ್ಷವನ್ನು ಇಟ್ಟುಕೊಂಡು 4 ಪಕ್ಷಗಳ ಕಾಲ ಒಂದು ಕಡೆಗೆ ಚಾತುರ್ಮಾಸ್ಯದ ದೀಕ್ಷಾಬದ್ಧರಾಗಿ ಕಾಲಕಾಲದ ಎಲ್ಲ ಪೀಠಾಧಿಪತಿಗಳು ಜಪತಪಾದಿತ ಅನುಷ್ಠಾನಗಳನ್ನು, ವಿಶೇಷ ಪೂಜಾದಿಗಳನ್ನು, ದಾನ ಧರ್ಮಗಳನ್ನು ಮಾಡುವ ಮೂಲಕ ತಮ್ಮ ಅನುಷ್ಠಾನವನ್ನು ಮಾಡೋದು. ಆ ಸಂದರ್ಭದಲ್ಲಿ ಶ್ರೀಮಠದ ಶಿಷ್ಯರು ಭಕ್ತರುಗಳಿಗೆ ಮಂತ್ರಮುದ್ರಾಧಾರಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಆ ಸಂದರ್ಭದಲ್ಲಿ ಏಕತ್ರ ಇದ್ದುಕೊಂಡು ನಡೆಸ್ತಾರೆ. ಈಗ ಪೂರ್ವದಲ್ಲಿ 3 ತಲೆಮಾರಿನ ಹಿಂದಿನ ತನಕ ಬೇರೆ ಬೇರೆ ಸ್ಥಳಗಳಲ್ಲಿ ಚಾತುರ್ಮಾಸ್ಯಾದಿ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದರು. ನಮ್ಮ ಪರಮೇಶ್ವರಿ ಗುರುಗಳಾಗಿರ್ತಕ್ಕಂಥ ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು, ನಮ್ಮ ಪರಮಗುರುಗಳಾದ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು, ನಮ್ಮ ಸ್ವರೂಪೋದ್ಧಾರಕ ಗುರುಗಳಾದಂಥ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಿಂದ ಮಂತ್ರಾಲಯ ಕ್ಷೇತ್ರದಲ್ಲಿಯೇ ಪ್ರತಿ ವರ್ಷವೂ ಕೂಡ ಚಾತುರ್ಮಾಸ್ಯ ದೀಕ್ಷಾಬದ್ಧರಾಗುವಂತಹದ್ದು ಒಂದು ವಾಡಿಕೆಗೆ ಬಂದಿದೆ. ಕಾರಣ ಇಷ್ಟೇ, ಹಿಂದೆ ವಾಹನಗಳ ಸೌಕರ್ಯ ಮತ್ತು ಜನಗಳ ಆಗಮನ ಇತ್ಯಾದಿಗಳು ಈ ಪ್ರಾಂತಕ್ಕೆ ಅಷ್ಟು ಸುವ್ಯವಸ್ಥಿತವಾಗಿ ಇರಲಿಲ್ಲ. ಆದ್ದರಿಂದ ಅವರು ಬೇರೆ ಬೇರೆ ಕಡೆಗೆ ಭಕ್ತ ಶಿಷ್ಯರುಗಳಿಗೆ ಅನುಕೂಲವಾಗಬೇಕು ಅಂಥೇಳಿ ಅಲ್ಲಲ್ಲಿ ಚಾತುರ್ಮಾಸ್ಯ ದೀಕ್ಷಾಬದ್ಧರಾಗ್ತಾಯಿದ್ರು. ಈಗ ರಸ್ತೆ ಮತ್ತು ವಾಹನಗಳ ಸೌಕರ್ಯ, ಜನಸಂದಣೆ, ಬರುವಂತಹ ಭಕ್ತರ ಒಂದು ಸಂಖ್ಯೆ ಗಣನೀಯವಾಗಿ ಬೆಳೆದದ್ದರಿಂದ ಮತ್ತು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವವು ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಬರುವ ಹಿನ್ನೆಲೆಯಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲೇ ಇದ್ದುಕೊಂಡು ಈ ಚಾತುರ್ಮಾಸ್ಯ ದೀಕ್ಷಾಬದ್ಧರಾಗಿ ತಮ್ಮ ಅನುಷ್ಠಾನವನ್ನು ಆಚರಿಸುವಂತಹ ಕ್ರಮ ವಿಶೇಷವಾಗಿ ಜಾರಿಯಲ್ಲಿ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಈ ಕ್ಷೇತ್ರದಲ್ಲಿ ಇದ್ದುಕೊಂಡು ಚಾತುರ್ಮಾಸ್ಯವನ್ನು ಕೈಗೊಳ್ತಾ ಇದ್ದೇವೆ. ಇದರ ಅಂಗವಾಗಿ ಚಾತುರ್ಮಾಸ್ಯದ ಅವಧಿಯಲ್ಲಿ ಸನ್ಯಾಸಿಗಳಿಗೆ ಪ್ರತಿನಿತ್ಯದಲ್ಲಿಯೂ ಕೂಡ ತಮ್ಮ ಶೌಚಕ್ಕೆ ಮೃತ್ತಿಕಾ ಇತ್ಯಾದಿಗಳು ಬೇಕಾಗಿವೆ. ಆದರೆ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಇನ್ನೇನು ದೀಕ್ಷಾಬದ್ಧರಾಗುವಾಗ ಮುನ್ನ ತಮ್ಮ ಶೌಚಾದಿ ಕಾರ್ಯಕ್ರಮಗಳಿಗೆ, ಶರೀರ ಶುದ್ಧಿ ಮೊದಲಾದವುಗಳಿಗೆ ಮೃತ್ತಿಕಾ ಅನ್ನುವಂತಹದ್ದು ಬೇಕಾಗಿದೆ. ಮೃತ್ತಿಕಾ ಅಂತಂದರೆ ಅದು ಮಣ್ಣು ಅಂತ.
ಮಣ್ಣು ಅಂತಂದರೆ ಅದು ಪವಿತ್ರವಾದ ಮಣ್ಣಿನ ವಾಚಕವಾಗಿ ಅದರ ಮೃತ್ತಿಕಾ ಎಂಬುದಾಗಿ ಕರೀತೇವೆ ನಾವು. ಇಲ್ಲಿ ಈ ಸ್ಥಳದಿಂದ ಪ್ರತಿ ವರ್ಷವೂ ಕೂಡ ಈ ಆಷಾಢ ಶುದ್ಧ ಪೂರ್ಣಿಮಾ ಹುಣ್ಣಿಮೆಯ ದಿನದಂದು ಇಲ್ಲಿ ಆಗಮಿಸಿ ಗಣಪತಿ ಪ್ರಾರ್ಥನೆ, ಅದೇ ರೀತಿಯಾಗಿ ಕಲಶ ಸ್ಥಾಪನೆ, ವರ್ಣ ಅಶ್ವಸ್ಪತಿ ಪೂಜಾ ಮತ್ತು ಪಂಚಗವ್ಯ ಮೇಲನ, ಪಂಚಗವ್ಯ ಪ್ರೋಕ್ಷಣ, ಭೂಶುದ್ಧಿ, ಮತ್ತು ಭೂಶೋಧನ ಇತ್ಯಾದಿ ಕಾರ್ಯಕ್ರಮಗಳ ಮೂಲಕವಾಗಿ ಮೃತ್ತಿಕೆಯನ್ನು ಸಂಗ್ರಹ ಮಾಡುವಂತಹದ್ದು. ಇದನ್ನು ಇಂದು ನಾವು ಇಲ್ಲಿಂದ ಕೊಂಡೊಯ್ದು ವೇದ ಪಾರಾಯಣಗಳು, ಅದೇ ರೀತಿಯಾಗಿ ದಾಸ ಕೀರ್ತನೆಗಳು, ಮಂತ್ರ ಸ್ತೋತ್ರಗಳ ಮೂಲಕವಾಗಿ ಪಾರಾಯಣ ಮಾಡಿ ಸಮಸ್ತ ವಿಪ್ರ ಸಮುದಾಯದವರು, ಅದೇ ರೀತಿಯಾಗಿ ಇತರ ಸಮುದಾಯದ ಸಮಸ್ತ ಭಕ್ತರ ಒಂದು ಸಹಯೋಗದೊಂದಿಗೆ ಇಲ್ಲಿಂದ ಮೃತ್ತಿಕೆಯನ್ನು ತೆಗೆದುಕೊಂಡು ನಾವು ಶ್ರೀಮಠಕ್ಕೆ ತೆರಳುತ್ತೇವೆ. ಇದೇ ಜಾಗದಲ್ಲಿ ಮೃತ್ತಿಕಾ ತೆಗೆದುಕೊಳ್ಳುವಂತಹ ಕಾರಣ ಏನು ಅಂತಂದರೆ, ಈ ಜಾಗ ನಮ್ಮ ಶ್ರೀಮಠಕ್ಕೆ ಸೇರಿರ್ತಕ್ಕಂಥದ್ದು ನದಿ ತೀರದಲ್ಲಿರ್ತಕ್ಕಂಥ ಪವಿತ್ರವಾದ ಸ್ಥಳ. ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಎಲ್ಲ ಪೀಠಾಧಿಪತಿಗಳು ಕೂಡ ತಮ್ಮ ವೃಂದಾವನ ಪ್ರವೇಶದ ಮುನ್ನ ಇದೇ ಸ್ಥಳದಲ್ಲಿ ಇದ್ದು ಅನುಷ್ಠಾನವನ್ನು ಮಾಡಿ ಅವರು ಈ ಸ್ಥಳವನ್ನು ಪವಿತ್ರಗೊಳಿಸಿರ್ತಕ್ಕಂಥದ್ದು. ತತ್ಸ್ಮಾರಕವಾಗಿ ಇಲ್ಲಿ ತುಳಸಿ ವನ ಎಂಬುದಾಗಿ ಇಲ್ಲಿ ಸ್ಥಾಪನೆ ಮಾಡಿ ಪ್ರತಿನಿತ್ಯ ಭಗವಂತನ ಪೂಜೆಗೆ, ಹರಿಗುರುಗಳ ಸಮರ್ಪಣೆಗೆ ಈ ಸ್ಥಳದಿಂದಲೇ ತುಳಸಿಯನ್ನು ನಾವು ತೆಗೆದುಕೊಂಡು ಬಂದು ಸಮರ್ಪಣೆ ಮಾಡ್ತೇವೆ. ಕೊಂಡ ತುಳಸಿಯನ್ನು, ಮಾರುಕಟ್ಟೆಯಲ್ಲಿ ದೊರೆಯುವಂಥ ತುಳಸಿಯನ್ನು ಭಗವಂತನಿಗೆ, ಗುರುಗಳಿಗೆ ಸಮರ್ಪಿಸುವಂತಹ ಕ್ರಮ ನಮ್ಮ ಶ್ರೀಮಠದಲ್ಲಿ ಸುತರಾಂ ಇಲ್ಲ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿ, ಇಲ್ಲಿ ಬೆಳೆದಂತಹ ತುಳಸಿಯನ್ನೇ ನಾವು ತೆಗೆದುಕೊಂಡು ಹೋಗ್ತೇವೆ. ಅಥವಾ ಕಾಡಿನಲ್ಲಿ ದೊರೆಯುವಂತಹ, ಜಮೀನುಗಳಲ್ಲಿ ದೊರೆಯುವಂತಹ ತುಳಸಿಯನ್ನೇ ಶ್ರೀಮಠಕ್ಕೆ ನಾವು ಬಳಸ್ತೇವೆ ಇಲ್ಲಿ ಮತ್ತು ನಮ್ಮ ಸಂಚಾರದಲ್ಲಿಯೂ ಕೂಡ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೃತ್ತಿಕಾ ಸಂಗ್ರಹಣ ಅನ್ನುವಂಥದ್ದು ಜರುಗಿದೆ. ಈ ಮೃತ್ತಿಕೆಯನ್ನು ತೆಗೆದುಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ನಮ್ಮ ಪರಂಪರೆಯ ಎಲ್ಲ ಬೃಂದಾವನಗಳ ಮೇಲೆ ನಾವು ಇರಿಸ್ತೇವೆ. ಅಲ್ಲಿ ಈಗಾಗಲೇ ಇರಿಸಿರ್ತಕ್ಕಂಥ ಮೃತ್ತಿಕೆಯನ್ನು, ಹಳೆಯ ಮೃತ್ತಿಕೆಯನ್ನು ತೆಗಿತೇವೆ. ಆ ಮೃತ್ತಿಕೆಯನ್ನು ಅಲ್ಲಲ್ಲಿ ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಮಠಗಳನ್ನು, ಶಾಖಾ ಮಠಗಳನ್ನು ಸ್ಥಾಪನೆ ಮಾಡುವಂತಹ ಸಂದರ್ಭದ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಮಠವನ್ನು ಸ್ಥಾಪನೆ ಮಾಡುವಾಗ ಆ ಮಠದ ಹೆಸರಿನಲ್ಲಿ, ಆ ಊರಿನ ಭಕ್ತರ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿ 48 ದಿನಗಳ ಕಾಲ ಮಂಡಲ ಪೂಜೆಯನ್ನು ಮಾಡಿ ಆ ಮೃತ್ತಿಕೆಯನ್ನು ತೆಗೆದುಕೊಂಡು ಕಾಲಕಾಲದ ಪೀಠಾಧಿಪತಿಗಳಿಂದಲೇ ಆ ಮೃತ್ತಿಕೆಯನ್ನು ತೆಗೆದುಕೊಂಡು ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಅನ್ನುವಂಥದ್ದು ದೇಶದ ಉದ್ದಗಲಕ್ಕೂ ಕೂಡ ನಡೆಯುವಂಥದ್ದು ನಮ್ಮ ಶ್ರೀಮಠದ ಸಂಪ್ರದಾಯ ಮತ್ತು ಪದ್ಧತಿ. ಜೊತೆಯಲ್ಲಿ ಕಾನೂನು ಕೂಡ ಆ ರೀತಿಯಾಗಿ ಇದನ್ನು ಪಾಲಿಸಿಕೊಂಡು ಬರ್ತಾ ಇದೆ. ಆ ಹಳೆಯ ಮೃತ್ತಿಕೆಯನ್ನು ಪ್ರತಿಷ್ಠಾಪನೆಗೆ ಕೆಲವು ಭಾಗ ಭಕ್ತರಿಗೆ ಪ್ರಸಾದ ರೂಪವಾಗಿ ಈ ಮೃತ್ತಿಕೆ ಅನ್ನುವಂಥದ್ದು ಸಕಲ ರೋಗ ಪರಿಹಾರಕವಾದಂಥದ್ದು. ಅದರಲ್ಲಿ ಸಕಲ ಗುರುಗಳ ಸನ್ನಿಧಾನ, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನ, ಹರಿಗುರುಗಳ ಒಂದು ವಿಶೇಷ ಸನ್ನಿಧಾನ ಅನ್ನುವಂಥದ್ದಲ್ಲಿ ಸಂಪನ್ನಗೊಳ್ತದೆ. ಅದನ್ನು ಭೂತಪ್ರೇತ ಪಿಶಾಚಾದಿ ಬಾಧಾ ನಿವೃತ್ತಿಗೋಸ್ಕರವಾಗಿ, ಶರೀರದ ರೋಗಾದಿ ಪರಿಹಾರಕ್ಕೋಸ್ಕರವಾಗಿ, ಸಕಲ ಸಂಪತ್ತಿಗೋಸ್ಕರವಾಗಿ ಈ ಮೃತ್ತಿಕೆಯನ್ನು ಪ್ರಸಾದ ರೂಪವಾಗಿ ಶ್ರೀಮಠದ ವತಿಯಿಂದ ಕೊಡ್ತಕ್ಕಂಥದ್ದು ಕ್ರಮ ಇದೆ. ಇದೇ ಅಧಿಕೃತವಾಗಿರ್ತಕ್ಕಂತಹ ಒಂದು ಕ್ರಮ. ಇದರಿಂದಲೇ ಮೃತ್ತಿಕೆಯಲ್ಲಿ ವಿಶೇಷವಾದ ಸನ್ನಿಧಾನ ಮತ್ತು ಪಾವಿತ್ರತೆ ಅನ್ನುವಂಥದ್ದು ಸಂಭವಿಸ್ತದೆ. ಇದು ಹೊರತಾಗಿ ಎಲ್ಲೆಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಇತ್ಯಾದಿಗಳು ನಡೀತದೆ ಅಲ್ಲಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳು ಉಲ್ಲಂಘನೆ ಆಗಿರ್ತವೆ, ಜೊತೆಯಲ್ಲಿ ಕಾನೂನು ಉಲ್ಲಂಘನೆಯೂ ಆಗಿರುತ್ತೆ. ಅದ್ಯಾವುದೂ ಕೂಡ ಗ್ರಾಹ್ಯವಾದದ್ದಲ್ಲ ಮತ್ತು ಹರಿಗುರುಗಳ ಪೂರ್ಣ ಸನ್ನಿಧಾನಕ್ಕೆ ಅದು ಕಾರಣವಲ್ಲ ಅನ್ನುವಂತಹ ವಿಚಾರವನ್ನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇವೆ. ಎಲ್ಲಿಯೇ ಆಗಲಿ ಮಠಗಳ ಸ್ಥಾಪನೆ ಆಗಬೇಕಾದ್ರೆ ಕ್ರಮವಾಗಿ ಮಠಕ್ಕೆ ಬಂದು ಬೇಡಿಕೆಯನ್ನು ನೀಡಿ ಮಠದ ಸಂಪ್ರದಾಯ ಪದ್ಧತಿಗಳನ್ನು ನಾವು ಪಾಲಿಸ್ತೇವೆ ಎಂಬುವಂತಹ ಕಟ್ಟುಪಾಡುಗಳನ್ನು ಲಿಖಿತವಾಗಿ ನೀಡಿ ಆ ಕಾಲಕಾಲದ ಪೀಠಾಧಿಪತಿಗಳ ಪರವಾನಗಿಯನ್ನು ಪಡೆದು ಅಲ್ಲಿಂದ ಆ ಮೃತ್ತಿಕೆಯನ್ನು ತೆಗೆದುಕೊಂಡು ಹೋಗಿ ಅವರ ಕೈಯಲ್ಲಿ ಪ್ರತಿಷ್ಠಾಪನೆ ಮಾಡಿಸಬೇಕು. ಅವರ ಕೈಯಲ್ಲಿ ಅನಾನುಕೂಲವಾದರೆ ಅವರಿಂದ ಸೂಚಿತರಾದಂತಹ ಇತರ ಪೀಠಾಧಿಪತಿಗಳಿಂದ ಮಾಡಿಸುವಂತಹ ಕ್ರಮ ನಡೆದುಕೊಂಡು ಬಂದಿದೆ. ಒಟ್ಟಾರೆ ಈ ಪ್ರತಿಷ್ಠಾಪನಾ ಕ್ರಮ ಅನ್ನುವಂಥದ್ದು ಪರಂಪರಾಗತವಾದಂತಹ ಉಪದೇಶಗಳು, ರಾಘವೇಂದ್ರ ಅಷ್ಟಾಕ್ಷರ ಮಂತ್ರದ ಉಪದೇಶ, ಸಿದ್ಧಿ ಇವುಗಳಿಂದ ಈ ಸನ್ನಿಧಾನ ಅನ್ನುವಂಥದ್ದು ಜಾಗೃತಗೊಳ್ಳುತ್ತದೆ. ಅಂತಹ ಕಾರ್ಯಕ್ರಮವನ್ನೇ ಎಲ್ಲ ರಾಯರ ಭಕ್ತರು ಕೂಡ ಅದನ್ನು ಅನುಷ್ಠಾನ ಮಾಡಬೇಕು. ಅದೇ ರೀತಿಯಾಗಿ ನಡೆದುಕೊಂಡರೆ ಹರಿಗುರುಗಳ ರಾಯರ ಪ್ರೀತಿ ಆಗ್ತದೆ. ಅಲ್ಲಲ್ಲಿ ಸ್ಥಾಪನೆಯಾದಂತಹ ಮಠಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನ ವಿಶೇಷವಾಗಿ ಸಂಪನ್ನಗೊಳ್ಳುತ್ತದೆ ಎಂಬುವಂಥದ್ದು ಹೇಳ್ತಾ, ಇದಕ್ಕೆ ವ್ಯತಿರಿಕ್ತವಾಗಿ ನಡೆದಲ್ಲಿ ಧಾರ್ಮಿಕವಾಗಿಯೂ ಕೂಡ ಉಲ್ಲಂಘನೆ ಆಗ್ತದೆ, ಕಾನೂನಾತ್ಮಕವಾಗಿಯೂ ಕೂಡ ಉಲ್ಲಂಘನೆ ಆಗ್ತದೆ. ಮೃತ್ತಿಕಾ ಇಸ್ ದ ಪ್ರಾಪರ್ಟಿ ಆಫ್ ರಾಘವೇಂದ್ರ, ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಫ್ ರಾಘವೇಂದ್ರ ಸ್ವಾಮಿ ಮಠ್
ಎಂಬುದಾಗಿ ಕಾನೂನು ಕೂಡ ಈಗಾಗಲೇ ಅದನ್ನು ಮಾನ್ಯ ಮಾಡಿದೆ. ಈ ಸ್ಥಳ ನಮ್ಮದು, ಮಠಕ್ಕೆ ಸೇರಿರ್ತಕ್ಕಂಥದ್ದು. ಈ ಸ್ಥಳದ ಪ್ರತಿಯೊಂದು ಕಣವೂ ಕೂಡ ಅದು ಮಠದ ಆಸ್ತಿ. ಮಠದ ಆಸ್ತಿಯನ್ನು ಪಡೆಯಬೇಕಾದರೆ ಮಠದ ಪರವಾನಗಿ ಇಲ್ಲದೆ ಪಡೆದಂಥದ್ದು ಅದು ಕಾನೂನು ಉಲ್ಲಂಘನೆ ಆಗುತ್ತೆ ಎನ್ನುವಂತಹ ವಿಚಾರಗಳನ್ನು ಮತ್ತು ಜಾಗೃತಿಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡುವ ಮೂಲಕ ಇಂದು ನಾವು ನೀವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥಿಸಿ ಆ ಮೃತ್ತಿಕೆಯನ್ನು ಕೊಂಡೊಯ್ದು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಎಲ್ಲ ಬೃಂದಾವನಗಳ ಮೇಲೆ ನಾವು ಇರಿಸಿ ಚಾತುರ್ಮಾಸ್ಯದ ದೀಕ್ಷಾಬದ್ಧರಾಗುವಂತೆ ನಾವೆಲ್ಲ ಪ್ರಾರ್ಥಿಸೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ವಿದ್ವದ್ ವೃಂದಕ್ಕೆ, ಶ್ರೀಮಠದ ವೈದಿಕ ವೃಂದಕ್ಕೆ, ಅದೇ ರೀತಿಯಾಗಿ ಶ್ರೀಮಠದ ಸಿಬ್ಬಂದಿಗಳು, ಭಕ್ತಾದಿಗಳು, ಗ್ರಾಮಸ್ಥರು, ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಕೂಡ ಹರಿಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ఈరోజు పరమ పవిత్రమైనటువంటి గురు పౌర్ణిమ గురువందన కార్యక్రమం చాతుర్మాస్య అవధి ప్రారంభమైనందువల్ల సన్యాసులకు అతి ముఖ్యమైనటువంటి కాలం చాతుర్మాస్య కాలం. అందులో మా మఠానికి చెందినటువంటి నదీ తీరంలో ఉన్నటువంటి ఈ స్థలంలో రాఘవేంద్ర స్వాముల వారే మొదలగు పూర్వ పీఠాధిపతులు తదనంతర పీఠాధిపతులందరూ కూడా ఇక్కడ తమ అనుష్ఠానాన్ని గావించి పునీతం చేసినటువంటి స్థలం. ఈ స్థలం నుండి మృతిక అనేటువంటిది అంటే మన్ను అనేదాన్ని తీసుకుని వెళ్ళి మంత్రపూర్వకంగా పుణ్యాహ తర్వాత పంచగవ్య ప్రోక్షణ, స్థలశుద్ధి మొదలగు శ్రీమఠ సాంప్రదాయ పద్ధతులను అనుసరించి ధార్మిక విధి విధానాలను ఆచరించి దేవతా సన్నిధానాన్ని అందులో నెలకొల్పి ఆ మృతికను తీసుకువెళ్ళి రాఘవేంద్ర స్వాముల వారి బృందావనమే మొదలగు బృందావనాలపైన ఉంచి పాత మృతికను తీసి అందులో 2 భాగాలుగా చేసి ఒక భాగం అక్కడక్కడ దేశంలో స్థాపించబడేటువంటి మూల మృతికా బృందావనం అనే ఒక ఉద్దేశంతో దాన్ని వేరుపరుస్తారు. మరొక భాగం భక్తులకు ప్రసాద రూపంగా ఆయుర ఆరోగ్యాల కొరకు, భూతప్రేత పిశాచాది బాధా నివృత్తి కొరకు, తదితర భక్తుల కోరిక, వారి యొక్క అపేక్ష పరిపూర్ణం కోసం మృతికా ప్రసాదం అనేటువంటిది శ్రీమఠం నుండి ఇవ్వడం జరుగుతుంది. ఈ మృతికే అధికృతమైనటువంటిది. దీన్ని మఠం కాలకాలంలో ఉన్నటువంటి పీఠాధిపతుల చేత, వారి ఆజ్ఞ చేత ఆ మృతిక పాతగా ఉంచినటువంటి మృతికను తీసుకుని అక్కడక్కడ ప్రస్తుత పీఠాధిపతులతో ఆ మృతికా బృందావన స్థాపన అనేటువంటిది మా మఠం పీఠాధిపతుల చేతనే చేయించేది సాంప్రదాయము మరియు రాఘవేంద్ర స్వాముల వారికి సమ్మతమైనటువంటిది. ఎందుకంటే పరంపరాగతంగా ఈ మృతికా ప్రతిష్టాపన విధి విధానాలు ఉపదేశం జరిగి ఉంటుంది. రాఘవేంద్ర అష్టాక్షర మంత్రం ఉపదేశం జరిగి ఉంటుంది. వారు ప్రతినిత్యం రాఘవేంద్ర అష్టాక్షర మంత్రాన్ని ఇతర మంత్రాల జపాలతో, ముఖ్యంగా రాఘవేంద్ర స్వాముల వారి అష్టాక్షర మంత్ర జప అనేటువంటిది కూడా వారి జపాచరణలో ఒక భాగంగా ఉంటుంది కనుక వీటన్నిటి ద్వారా రాఘవేంద్ర స్వాముల వారి మఠం పీఠాధిపతుల చేతనే ఈ మృతికా బృందావనం అనేటువంటిది దేశంలో అన్ని స్థలాల్లో స్థాపించబడాలి. అదే అధికృతమైనటువంటిది. దానికి వ్యతిరేక్తంగా ఉంటే సాంప్రదాయ ఉల్లంఘన, అలాగే చట్ట ఉల్లంఘనం అనేటువంటిది కూడా సంభవిస్తుంది. మృతిక అనేటువంటిది రాఘవేంద్ర స్వాముల వారి మఠం యొక్క అసాధారణ ఒక సొత్తు, అసాధారణమైనటువంటి అధికారం అనేటువంటి విషయాన్ని ఈ సందర్భంలో భక్తులకు ఇందు మూలంగా తెలియపరుస్తూ ఈ మృతికను మనం అందరం కూడా ఈరోజు ఇక్కడ నుండి సంగ్రహించాం. దాన్ని తీసుకెళ్ళి రాఘవేంద్ర స్వాముల వారికి సమర్పణ జరుగుతుంది. ఈ కార్యక్రమంలో పాల్పంచుకున్నటువంటి పేరున ప్రతి ఒక్కరికి రాఘవేంద్ర స్వాముల వారు భగవంతుడు విశేషంగా అనుగ్రహించుగాక అని ప్రార్థిస్తూ అందరికీ శుభాన్ని కోరుతున్నాం. సర్వే జనాః సుఖినో భవంతు, సమస్త సన్మంగళాని భవంతు.